ಆಗಿದ್ದಕ್ಕೆ ಹೆಂಡತಿಯನ್ನ ಬಿಟ್ಟಿರುವಂತಹ ಗಂಡ ಪರಾರಿಯಾಗಿದ್ದಾನೆ. 1.5 ತಿಂಗಳ ಹಸುಗೂಸನ್ನ ಇಟ್ಕೊಂಡು ಪತ್ನಿ ಗಂಡಿ ಬಿಟ್ಟಿರುವಂತಹ ಘಟನೆ. ಮೂರು ಹೆಣ್ಣು ಮಕ್ಕಳು ಆಗಿದ್ದಕ್ಕೆ ಗಂಡ ಓಡಿ ಹೋಗಿದ್ದಾನೆ, ಪರಾರಿಯಾಗಿದ್ದಾನೆ. 1.5 ತಿಂಗಳ ಹಸುಗೂಸನ್ನ ಬಿಟ್ಟು ಇಟ್ಕೊಂಡು ಪತ್ನಿ ಕಣ್ಣೀರು ಹಾಕ್ತಾ ಇರುವಂತಹ ದೃಶ್ಯ. ಪ್ರೀತಿಸಿ ವರಲಕ್ಷ್ಮಿ ಎಂಬಾಕೆಯನ್ನ ಮದುವೆಯಾಗಿದ್ದಂತಹ ಹರೀಶ್ ಖಾಸಗಿ ಆಸ್ಪತ್ರೆಯಲ್ಲಿ ನಡೆದಿರುವಂತಹ ಘಟನೆ. ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿದ್ದಂತಹ ರಾಜಸ್ಥಾನದ ಮೂಲದ ಹರೀಶ್ ಓಡಿ ಹೋಗಿರುವಂತಹದ್ದು. ಖಾಸಗಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಒಂದು ಹುಡುಗಿ ಲವ್ ಮ್ಯಾರೇಜ್ ಆಗಿದ್ದಂತೆ. ಅದು ಏನಪ್ಪ ಅದು ಹೆಣ್ಮಗು, ಅದ್ರ ಏನು ಪ್ರಾಬ್ಲಮ್ ಏನು ನಿಮಗೆ? ಹೆಣ್ಮಗಳು ಸಾಕಲ್ಲ ಅಂತನಾ? ಹೆಣ್ಮಕ್ಳು ವಂಶ ಉದ್ಧಾರ ಮಾಡಲ್ಲ? ಏನು ಕತೆ ಏನು ನಿಮ್ಮದು? 3 ಹೆಣ್ಣಾಗಿತ್ತಂತೆ, ಅದಕ್ಕೆ ಓಡ್ ಹೋದಂತೆ. ಓಡೋಗಕ್ಕೊಂದು ಕಾರಣ ಬೇಕಿತ್ತು. ಹೆಣ್ಣು ಯಾಕೆ ಅಂತ ಹೇಳ್ತೀರಾ ನೀವು? ಓದ್ಕೊಂಡಿದ್ದೀರಾ, ತಲೆಯಲ್ಲಿ ನಾಲೆಜ್ ಇದೆ, ಏನು ಮಾಡ್ತಿದ್ದೀವಿ ಅನ್ನೋದು ಗೊತ್ತಿರುತ್ತೆ. ಆದರೂ ಕೂಡ ಓಡ್ ಹೋಗೋದೇನಿದೆ? ಅವಶ್ಯಕತೆ ಏನಿದೆ ಅಲ್ಲಿ? ಏನಿದೆ ಅಲ್ಲಿ ಬೇಕಾಗಿರುವಂಥದ್ದು? ಎಲ್ಲೋ ಓಡೋಗ್ತೀರಾ? ಹೆಣ್ಣು ಮಕ್ಕಳು ಮನೆಯನ್ನ ಬೆಳಗುವಂಥ ಕೆಲಸವನ್ನ ಮಾಡ್ತಾರೆ, ಅರ್ಥ ಮಾಡ್ಕೊಳ್ಳಿ. ಹೆಣ್ಣು ಓಡ್ತಂತೆ, ಇವನು ಓಡೋದಂತೆ, ಇವ್ನು ಕರ್ಕ ಬಂದು ಜೈಲಿ ಹಾಕಿ ಫಸ್ಟು. ಇನ್ನು 23ನೇ ಚಿತ್ರಸಂತೆ. ಈ ಚಿತ್ರಸಂತೆಯನ್ನ ಉದ್ಘಾಟನೆ ಮಾಡಿದ್ದು ಸಿಎಂ ಸಿದ್ದರಾಮಯ್ಯ ಅವರು ಈ ಒಂದು ಚಿತ್ರಸಂತೆಯನ್ನ ಉದ್ಘಾಟನೆ ಮಾಡಿ ಒಂದಿಷ್ಟು ಮಾತುಗಳನ್ನ ಆಡಿರುವಂಥದ್ದು. ಸಿಎಂ ಸಿದ್ದರಾಮಯ್ಯ ಅವರಿಂದ ಕಾರ್ಯಕ್ರಮ ಉದ್ಘಾಟನೆಗೊಂಡಿರುವಂಥದ್ದು. 1500ಕ್ಕೂ ಹೆಚ್ಚು ಕಲಾವಿದರು ಕೂಡ ಅಲ್ಲಿ ಭಾಗಿಯಾಗಿದ್ರು. 23ನೇ ಚಿತ್ರಸಂತೆಯ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಸಾಕ್ಷಿಯಾಗಿದ್ರು. ಸ್ಪೀಡ್ ನ್ಯೂಸ್ ಇಂದಲೂ ಕೂಡ ಒಂದಿಷ್ಟು ಜನ ಹೋಗಿ ಅಲ್ಲಿರುವಂತಹ ವಿಚಾರಗಳು ಏನು ಅನ್ನೋದನ್ನ ತೋರಿಸ್ತಾ ಇದ್ದಾರೆ. ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ನೀವು. ಸಿದ್ದರಾಮಯ್ಯ ಅವರು ಭಾಷಣವನ್ನ ಮಾಡ್ತಾ ಇರುವಂಥದ್ದು. 1500ಕ್ಕೂ ಹೆಚ್ಚು ಕಲಾವಿದರು ಬಂದು ತರತರದ ಚಿತ್ರಗಳನ್ನ ಬಿಡಿಸಿದ್ದಾರೆ. ಹಾಗೆ ಮಕ್ಕಳಿಗೆ ಕ್ಲೇಮ್ ಕೂಡ ಇದೆ. ಸಾಕಷ್ಟು ಎಂಜಾಯ್ಗಳನ್ನ ಮಕ್ಕಳು ಮಾಡಿದ್ದಾರೆ. ವಿಷಯ ತಗೊಂಡು ಮನೀಶ್ ಅಂದ್ಬಿಡೋದು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಚಿತ್ರಸಂತೆ ನಡೆದಿದೆ ಅಂತ ಹೇಳಿ. 23ನೇ ಚಿತ್ರಸಂತೆ ಇದಾಗಿದ್ದು ಎಲ್ಲ ತರಹದ ವಸ್ತುಗಳು ಕೂಡ ಇಲ್ಲಿ ಸಿಗ್ತಾ ಇದೆ. 1500ಕ್ಕೂ ಹೆಚ್ಚು ಚಿತ್ರಸಂತೆಯಲ್ಲಿ ಕಲಾವಿದರು ಕೂಡ ಜಾಯ್ನ್ ಆಗಿದ್ರು. ಸಿನಿಮಾ ನಟರು ಕೂಡ ಜಾಯ್ನ್ ಆಗಿರುವಂಥದ್ದು. ಚಿಕ್ಕ ಮಕ್ಕಳು ತಮ್ಮ ಚಿತ್ರವನ್ನು ಬಿಡಿಸುವಂತೆ ಹೇಳಿ ಎಂಜಾಯ್ ಮಾಡಿದ್ದಾರೆ. ಅವರು ಕೂಡ ಎಂಜಾಯ್ ಮಾಡ್ತಾ ಇರುವಂಥದ್ದು. ಯಾವ ರೀತಿಯ ಕಲಾವಿದರು ಇರ್ತಾರೋ ಅವರಿಗೆಲ್ಲರಿಗೂ ಕೂಡ ಈ ಒಂದು ಚಿತ್ರಸಂತೆ ಬೆಲೆಗೆನ ಕೊಟ್ಟಿದೆ ಅಂತಲೇ ಹೇಳ್ಬೋದು. ಮಣ್ಣಿನಿಂದ ಮಾಡುವಂತಹ ಕ್ಲೇಮ್ ಆಗಿರ್ಬೋದು, ಎಲ್ಲವನ್ನೂ ಕೂಡ ಚಿಕ್ಕ ಮಕ್ಕಳು ಇಷ್ಟಪಡ್ತಾ ಇದ್ದಾರೆ. ಇದಾಗಿತ್ತು ಹೊತ್ತಿನ ವಿಶೇಷ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ಸುದ್ದಿ ನಿಮ್ಮದು, ವೇಗ ನಮ್ಮದು.